ನೋಡಿ, ಬೀದರ್ ಆಯಿತು, ಮಂಗಳೂರು ಆಯಿತು, ಈಗ ಮೈಸೂರಿನಲ್ಲೂ ಕೂಡ ಇದೇ ರೀತಿ ಎ ಟಿ ಎಮ್ಗೆ ಹಣ ತುಂಬುವಂತಹ ಸಂದರ್ಭದಲ್ಲಿ ವಂಚನೆ ಮಾಡಿರೋ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಮೈಸೂರಿನಲ್ಲಿ ಎ ಟಿ ಎಮ್ಗೆ ಹಣ ತುಂಬದೆ ಲೂಟಿ ಮಾಡ್ಕೊಂಡು ಹೋಗಿದವನೊಬ್ಬ. ಬಿಳಿಕೆರೆ ಠಾಣೆಯಲ್ಲಿ ಇಬ್ಬರ ವಿರುದ್ಧ ಈಗ FIR ದಾಖಲಾಗಿದೆ. ಅಕ್ಷಯ್ ಕುಮಾರ್ ಮತ್ತು ತೇಜಸ್ವಿನಿ ಅಂತ ಇಬ್ಬರು. ಆ್ಯಕ್ಚುಲಿ ಎ ಟಿ ಎಮ್ಗೆ ಹಣ ತುಂಬುವ ಏಜೆನ್ಸಿಯನ್ನು ಈ TL ಎಂಟರ್ಪ್ರೈಸಸ್ ಅಂತಕ್ಕಂಥ ಕಂಪ್ನಿ ಪಡ್ಕೊಂಡಿತ್ತು. ಅದರಲ್ಲಿ ಇವನು ಕೆಲಸ ಮಾಡ್ತಾ ಇದ್ದ ಅಕ್ಷಯ್. ಮೈಸೂರು ಜಿಲ್ಲೆಯ ಒಟ್ಟು 16 ATMಗಳಿಗೆ ಹಣ ತುಂಬ್ತಾ ಇದ್ದಂತೆ ಈ ಅಕ್ಷಯ್. ಆದರೆ ಆಡಿಟ್ ಮಾಡಿದಾಗ ಹಣದಲ್ಲಿ ವ್ಯತ್ಯಾಸ ಪತ್ತೆಯಾಗಿದೆ. ಆಮೇಲೆ CCTV ಪರಿಶೀಲನೆ ಮಾಡಿದ್ದಾರೆ. ಆವಾಗ ಅಕ್ಷಯ್ ATMಗೆ ಹಣ ಹಾಕದೇ 5,80,000 ಹಣ ತಗೊಂಡು ಹೋದ ದೃಶ್ಯ ಸರಿಯಾಗಿದೆ. ಅಕ್ಷಯ್ಗೆ ತೇಜಸ್ವಿನಿ ಎಂಬಾಕೆಯೇ ಸಾಥ್ ಕೊಟ್ಟಿದ್ದಾರೆ ಅಂತ ಆರೋಪ. ಇಬ್ಬರು ಇದೇ ಹಣದಲ್ಲಿ ಚಿನ್ನ ಖರೀದಿಸಿರುವ ದೃಶ್ಯ ಕೂಡ ಲಭ್ಯ. ಅಂದರೆ ಈಗ ಒಂದೊಂದು ATMಗೆ ಫಾರ್ ಎಕ್ಸಾಂಪಲ್ 10 ಲಕ್ಷ ತುಂಬಿ 20 ಲಕ್ಷ ತುಂಬಿ ಅಂತ ಹಾಕಿ ಕೊಟ್ಟಿರ್ತಾರೆ. ಇವರು ಒಂದೊಂದು ಬಂಡ್ಲು ಎಗರಿಸೋದು, ಮಿಕ್ಕಿದ್ದು ತುಂಬಿಟ್ಟು ಬರೋದು. ಆಮೇಲೆ ಆಡಿಟ್ ಮಾಡಿದಾಗ ಟ್ಯಾಲಿ ಆಗ್ತಾ ಇಲ್ಲ, ತುಂಬಿರೋದಕ್ಕೂ ATMಯಿಂದ ಹಣ ಡ್ರಾ ಮಾಡಿರೋದಕ್ಕೂ ಟ್ಯಾಲಿ ಆಗ್ತಾ ಇಲ್ಲ. ಆಗ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಈ ಅಕ್ಷಯ್ ಕುಮಾರ್ ಪೂರ್ತಿ ಹಣ ತುಂಬೇ ಇಲ್ಲ, 5,80,000 ರೂಪಾಯಿ ಹಣ ಎಸ್ಕೇಪ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಆ್ಯಕ್ಚುಲಿ ಈ ಥರ ಸಿಬ್ಬಂದಿಯವರು ಖಾಲಿ ಜೇಬಲ್ಲಿ ಬರಬೇಕಂತ ಕೆಲಸಕ್ಕೆ. ಯಾವ ಜೇಬಲ್ಲೂ 1 ರೂಪಾಯಿನೂ ಇರಬಾರ್ದು, ಹೋಗಬೇಕಾದ್ರೂ ಹಾಗೆ ಇರಬೇಕು. ಯಾಕೆಂದರೆ ದುಡ್ಡು ತೊಗೊಂಡು ಹೋಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ. ಸೊ ಇಲ್ಲಿ ನೋಡಿದಾಗ ಗೊತ್ತಾಗ್ತಾ ಇದೆ ಅವನು ದುಡ್ಡು ಉಳಿಸ್ಕೊಂಡು ತೊಗೊಂಡೋಗಿರ್ತಕ್ಕಂಥದ್ದು.